2026ರಲ್ಲಿ ಶನಿಯು ಮೀನ ರಾಶಿಯಲ್ಲಿ ಇರುತ್ತಾನೆ. ಪರಿಣಾಮವಾಗಿ ಈ ರಾಶಿಗಳು ಸಾಡೆಸಾತಿ ಮತ್ತು ದಯ್ಯ ಪ್ರಭಾವಕ್ಕೆ ಒಳಗಾಗುತ್ತವೆ. ಈ ರಾಶಿಯವರು ಶನಿಯ ದೊಡ್ಡ ಬಾಧೆಯಿಂದ ಪ್ರಭಾವಿತವಾಗುತ್ತವೆ. ಇವರಿಗೆ ಶನಿಯ ಶಾಪವು ತೀವ್ರ ಅಗ್ನಿ ಪರೀಕ್ಷೆಯಾಗಲಿದೆ. ಆದರೆ ಶನಿಯ ಬಾಧೆಯಿಂದ ತಪ್ಪಿಸಿಕೊಳ್ಳಲು ಪರಿಹಾರ ಕ್ರಮಗಳೇನು ಎಂಬುದನ್ನು ಕೂಡ ತಿಳಿಯೋಣ. ಅದಕ್ಕೂ ಮುನ್ನ ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂತೆ ಪ್ರಾರ್ಥಿಸುತ್ತಾ ಓಂ ಶಂ ಶನೇಶ್ಚರಾಯ ನಮಃ ಎಂದು ಕಾಮೆಂಟ್ ಮಾಡಿ ಮತ್ತು ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ. ಜ್ಯೋತಿಷ್ಯದಲ್ಲಿ ಶನಿಯು ಅತ್ಯಂತ ಶಕ್ತಿಶಾಲಿ ಗ್ರಹವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ಶನಿಯು ವ್ಯಕ್ತಿಗಳಿಗೆ ಅವರವರ ಕ್ರಿಯೆಗಳಿಗೆ ಅನುಗುಣವಾಗಿ ಫಲಿತಾಂಶಗಳನ್ನು ನೀಡುತ್ತದೆ. ಶನಿಯನ್ನು ಶಿಸ್ತು, ಕರ್ಮ, ನ್ಯಾಯ, ದೀರ್ಘಾಯುಷ್ಯ, ರೋಗ, ದುಃಖ ಮತ್ತು ಸ್ಥಿರತೆಯ ಅಂಶವೆಂದು ಪರಿಗಣಿಸಲಾಗುತ್ತದೆ. ಇದಲ್ಲದೆ ಸಾಡೆಸಾತಿ ಮತ್ತು ದಯ್ಯಗಳ ಶಕ್ತಿಯನ್ನು ಹೊಂದಿರುವ ಏಕೈಕ ಗ್ರಹ ಶನಿ. ಪರಿಣಾಮವಾಗಿ ಶನಿಯ ಸ್ಥಾನ ಬದಲಾವಣೆಯ ಪರಿಣಾಮಗಳು 12 ರಾಶಿಗಳ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅನುಭವಿಸಲ್ಪಡುತ್ತವೆ. ಶನಿಯು ಸುಮಾರು 2.5 ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಇರುತ್ತಾನೆ. ಶನಿಯ ಸ್ಥಾನ ಬದಲಾವಣೆಯ ಪರಿಣಾಮಗಳ ಜೊತೆಗೆ ಒಬ್ಬರು ಸಾಡೆಸಾತಿ ಮತ್ತು ದಯ್ಯಗಳನ್ನು ಎದುರಿಸಬೇಕಾಗುತ್ತದೆ. ಮಾರ್ಚ್ 29, 2025ರಂದು ಶನಿ ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸಿ ಮೀನ ರಾಶಿಯನ್ನು ಪ್ರವೇಶ ಮಾಡಿದೆ ಮತ್ತು 2027ರವರೆಗೆ ಅಲ್ಲಿಯೇ ಇರುತ್ತದೆ. ಮೀನ ರಾಶಿಯಲ್ಲಿ ಶನಿಯ ಉಪಸ್ಥಿತಿಯಿಂದಾಗಿ ಕೆಲವು ರಾಶಿಗಳು ಗಮನಾರ್ಹ ಕಷ್ಟಗಳನ್ನು ಎದುರಿಸಬಹುದು. ಆದ್ದರಿಂದ ಹೊಸ ವರ್ಷದಲ್ಲಿ ಕೆಲವು ರಾಶಿಗಳು ಜಾಗರೂಕರಾಗಿರಬೇಕು. ಹೊಸ ವರ್ಷ 2026 ಯಾವ ರಾಶಿಗಳ ಮೇಲೆ ಸಾಡೆಸಾತಿ ಮತ್ತು ದಯ್ಯ ರಾಶಿಯ ಪ್ರಭಾವ ಬೀರುತ್ತದೆ ಎಂಬುದನ್ನು ಕಂಡುಹಿಡಿಯೋಣ. ಕುಂಭ ರಾಶಿ ಸಾಡೆಸಾತಿಯ ಅಂತಿಮ ಹಂತ. ಶನಿಯು ಮೀನ ರಾಶಿಯಲ್ಲಿ ಇರುವುದರಿಂದ ಇದು ಕುಂಭ ರಾಶಿಯ 2ನೇ ಮನೆಯಲ್ಲಿ ಇರಿಸಲ್ಪಟ್ಟಿದೆ. ಇದು ಈ ರಾಶಿಚಕ್ರ ಚಿಹ್ನೆಗೆ ಸಾಡೆಸಾತಿಯ ಅಂತಿಮ ಹಂತವೂ ಆಗಿದೆ. ಪರಿಣಾಮವಾಗಿ ಈ ರಾಶಿಯ ಜನರು ಕೆಲವು ಕ್ಷೇತ್ರಗಳಲ್ಲಿ ಗಮನಾರ್ಹವಾಗಿ ಪ್ರಯೋಜನ ಪಡೆಯಬಹುದು. ಶನಿಯು ಗಮನಾರ್ಹ ಉಡುಗೊರೆಯನ್ನು ಬಿಟ್ಟು ಹೋಗಬಹುದು ಅಥವಾ ಅದು ಕೆಲವನ್ನು ಕಸಿದುಕೊಳ್ಳಬಹುದು. ಆದ್ದರಿಂದ ಈ ವರ್ಷ ನೀವು ಮಾನಸಿಕ ಒತ್ತಡವನ್ನು ಎದುರಿಸಬಹುದು. ಸಣ್ಣ ಕೆಲಸಗಳು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು. ಕೆಲಸದಲ್ಲಿ ಸಮಸ್ಯೆಗಳು ಉದ್ಭವಿಸಬಹುದು. ಇದಲ್ಲದೆ ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ. ಮೀನ ರಾಶಿ ಸಾಡೆಸಾತಿಯ 2ನೇ ಹಂತ. ಶನಿಯು ಮೀನ ರಾಶಿಯ ಲಗ್ನ ಮನೆಯಲ್ಲಿ ಇರಿಸಲ್ಪಡುತ್ತಾನೆ ಮತ್ತು ಸಾಡೆಸಾತಿಯ 2ನೇ ಹಂತವು ಪ್ರಾರಂಭವಾಗುತ್ತದೆ. ಈ ಹಂತವನ್ನು ಅತ್ಯಂತ ಅಪಾಯಕಾರಿ ಎಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಈ ಸಮಯದಲ್ಲಿ ಶನಿಯು ಹೆಚ್ಚಿನ ದುಃಖವನ್ನು ಉಂಟುಮಾಡುತ್ತಾನೆ. ಈ ರಾಶಿಯ ಜನರು ಪ್ರತಿಕೂಲ ಆರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬಹುದು. ಶತ್ರುಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಬಹುದು ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳು ಪ್ರತಿಕೂಲ ಪರಿಣಾಮ ಬೀರಬಹುದು. ಹೆಚ್ಚುವರಿಯಾಗಿ ಕೆಲಸದಲ್ಲಿ ಸಹೋದ್ಯೋಗಿಗಳೊಂದಿಗೆ ಘರ್ಷಣೆಗಳು ಉಂಟಾಗಬಹುದು ಮತ್ತು ನಿಮ್ಮ ಸಂಬಂಧಗಳು ಸಹ ಬಿಗಡಾಯಿಸಬಹುದು. ಮೇಷರಾಶಿ ಸಾಡೆಸಾತಿಯ ಮೊದಲ ಹಂತ. ಮೇಷರಾಶಿಯವರು 2026ರ ಹೊಸ ವರ್ಷದಲ್ಲಿ ಶನಿಯ ಪ್ರಭಾವವನ್ನು ಅನುಭವಿಸುತ್ತಾರೆ. ಈ ರಾಶಿಚಕ್ರ ಚಿಹ್ನೆಯಲ್ಲಿ ಸಾಡೆಸಾತಿಯ ಮೊದಲ ಹಂತವು ಪ್ರಸ್ತುತ ನಡೆಯುತ್ತಿದೆ. ಪರಿಣಾಮವಾಗಿ ಈ ರಾಶಿಚಕ್ರ ಚಿಹ್ನೆಯ ಸ್ಥಳೀಯರು ಉದ್ಯೋಗ ಬದಲಾವಣೆಗಳನ್ನು ಅನುಭವಿಸಬಹುದು. ಆರೋಗ್ಯದಲ್ಲಿ ಏರುಪೇರಾಗಬಹುದು. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಕಳೆದುಹೋಗಬಹುದು. ಪರಿಣಾಮವಾಗಿ ನೀವು ಮಾನಸಿಕ ಒತ್ತಡವನ್ನು ಎದುರಿಸಬಹುದು. 2026ರಲ್ಲಿ ಶನಿಯ ದಯ್ಯಕ್ಕೆ ಒಳಗಾಗುವ ರಾಶಿಗಳು. ಸಿಂಹ ರಾಶಿ ಶನಿಯ 8ನೇ ದಯ್ಯ. ಸಿಂಹ ರಾಶಿಚಕ್ರ ಚಿಹ್ನೆಯು ಶನಿಯ ದಯ್ಯದಲ್ಲಿದೆ. ಶನಿ ಮೀನ ರಾಶಿಯನ್ನು ಪ್ರವೇಶಿಸಿದ್ದಾನೆ ಮತ್ತು ಈ ರಾಶಿಚಕ್ರ ಚಿಹ್ನೆಯ 8ನೇ ಮನೆಯಲ್ಲಿ ಇರಿಸಲ್ಪಟ್ಟಿದ್ದಾನೆ. ಪರಿಣಾಮವಾಗಿ ಈ ರಾಶಿಚಕ್ರ ಚಿಹ್ನೆಯ ಸ್ಥಳೀಯರು ಅನಗತ್ಯ ಖರ್ಚುಗಳಿಂದ ತೊಂದರೆಗೊಳಗಾಗಬಹುದು. ಪ್ರಯಾಣ ಮಾಡುವಾಗ ಎಚ್ಚರಿಕೆ ಅಗತ್ಯ. ಹೆಚ್ಚುವರಿಯಾಗಿ ನೀವು ಮಾನಸಿಕ ಮತ್ತು ದೈಹಿಕ ಅನಾರೋಗ್ಯವನ್ನು ಅನುಭವಿಸಬಹುದು. ಧನು ರಾಶಿ ಶನಿಯ 4ನೇ ದಯ್ಯ. ಹೊಸ ವರ್ಷ 2026ರಲ್ಲಿ ಶನಿಯು ಧನು ರಾಶಿಯ 4ನೇ ಮನೆಯಲ್ಲಿ ಇರಿಸಲ್ಪಡುತ್ತಾನೆ. ಪರಿಣಾಮವಾಗಿ ಈ ರಾಶಿಯಲ್ಲಿ ಜನಿಸಿದವರ ಜಾತಕಗಳು ಶನಿಯ ದಯ್ಯವನ್ನು ಅನುಭವಿಸುತ್ತಿವೆ. ಪರಿಣಾಮವಾಗಿ ಈ ರಾಶಿಯಲ್ಲಿ ಜನಿಸಿದವರ ಜೀವನವು ಏರಿಳಿತಗಳನ್ನು ಅನುಭವಿಸುತ್ತದೆ. ಅನಗತ್ಯ ವಿಷಯಗಳಲ್ಲಿ ಭಾಗಿಯಾಗುವುದನ್ನು ತಪ್ಪಿಸಿ. ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಸಾಧ್ಯ. ಕುಟುಂಬದೊಳಗೆ ವಿವಾದಗಳು ಮುಂದುವರಿಯುತ್ತವೆ. ಹೆಚ್ಚುವರಿಯಾಗಿ ನೀವು ಮಾನಸಿಕ ಸಮಸ್ಯೆಗಳನ್ನು ಎದುರಿಸಬಹುದು. ಶನಿಯ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಪರಿಹಾರಗಳು. ಶನಿ ಸಾಡೆಸಾತಿ ಉಪಾಯ. ಶನಿವಾರ ಶನಿ ದೇವರನ್ನು ಪೂಜಿಸಿ ಮತ್ತು ಸಾಸಿವೆ ಎಣ್ಣೆಯನ್ನು ಅರ್ಪಿಸಿ. ಶನಿವಾರ ಹನುಮಂತನನ್ನು ಪೂಜಿಸಿ ಮತ್ತು ಹನುಮಾನ್ ಚಾಲೀಸ ಸುಂದರಕಾಂಡವನ್ನು ಪಠಿಸಿ. ಶನಿವಾರದಂದು ಸಾಸಿವೆ ಎಣ್ಣೆ, ಕಬ್ಬಿಣ, ಛತ್ರಿ ಅಥವಾ ಕಪ್ಪು ವಸ್ತುಗಳನ್ನು ದಾನ ಮಾಡಿ. ಆದರೆ ಶನಿವಾರ ಇವುಗಳನ್ನು ಖರೀದಿಸದಂತೆ ಎಚ್ಚರವಹಿಸಿ.
ಶನಿ ದೇವರ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ. ಶನಿವಾರ ಕಪ್ಪು ನಾಯಿಗೆ ಸಾಸಿವೆ ಎಣ್ಣೆಯಿಂದ ಮಾಡಿದ ರೊಟ್ಟಿಯನ್ನು ತಿನ್ನಿಸಿ. ಶನಿವಾರದಂದು ಸಾಸಿವೆ ದೀಪ ಹಚ್ಚಿ ಮತ್ತು ಅರಳಿ ಮರಕ್ಕೆ ನೀರು ಅರ್ಪಿಸಿ. ಶನಿವಾರ ಶನಿ ಚಾಲಿಸ ಮತ್ತು ಶನಿ ಸ್ತೋತ್ರವನ್ನು ಪಠಿಸಿ ಮತ್ತು ಶನಿ ಮಂತ್ರವನ್ನು ಪಠಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.